ನಮಸ್ಕಾರ ಸ್ನೇಹಿತರ. ಈ ಬಜೆಟ್ ನಲ್ಲಿ ರೈತರಿಗೋಸ್ಕರ ಏನು ಕೊಟ್ರು ಸಿಎಂ ಸಿದ್ದರಾಮಯ್ಯನವರು. ಜೊತೆಗೆ ಪಿಂಚಣಿ ಹೆಚ್ಚಳ ಮಾಡ್ತೀವಿ ಅಂತ ಹೇಳ್ತಾನೆ ಇದ್ರು. ಹಾಗಾದ್ರೆ ಪಿಂಚಣಿ ಹೆಚ್ಚಳ ಮಾಡಿದಾರಾ ಅಥವಾ ಇಲ್ಲವಾ? ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಎಷ್ಟು ದುಡ್ಡು ಸಿಕ್ತು? ಗೃಹಲಕ್ಷ್ಮಿ ಯೋಜನೆಗೋಸ್ಕರ ಎಷ್ಟು ದುಡ್ಡನ್ನ ಮೀಸಲಿಡಲಾಗಿದೆ? ರೈತರಿಗೆ ಬೆಳೆ ಹಾನಿ ವಿಮೆಗೋಸ್ಕರ ಎಷ್ಟು ಮೀಸಲಿಡಲಾಗಿದೆ? ಸಾಲ ಮನ್ನಾ ಆಗತ್ತೋ ಅಥವಾ ಇಲ್ಲವೋ? ಸಾಲ ಮನ್ನಾ ಆಗತ್ತೆ ಅಂತ ಬಹುತೇಕ ಬಹಳಷ್ಟು ರೈತರು ಕಾಯ್ತಾನೆ ಇದ್ರು. ಅದರಲ್ಲಿ ಸಣ್ಣ ಪುಟ್ಟ ರೈತರಂತರೂ ಬೆಳೆದಿರ್ತಕ್ಕಂತಹ ಬೆಳೆಗಳಿಗೆ ಫಲ ಸಿಕ್ಕಿಲ್ಲ. ಈ ಕಡೆ ಸಾಲ ಮಾಡಿರ್ತಕ್ಕಂಥದ್ದ ಕಾರಣಕ್ಕಾಗಿ ಈ ಕಡೆ ಸಾಲವನ್ನು ಕೂಡ ತೀರಿಸ್ಲಿಕ್ಕಾಗಿಲ್ಲ. ಹೀಗಾಗಿ ರೈತ ಬಹಳ ಸಂಕಷ್ಟಕ್ಕೀಡಾಗಿದ್ದಾನೆ. ಈ ರೀತಿ ಆಗಿ ಸಾವಿಗೂ ಕೂಡ ಈಡಾಗ್ತಾರೆ. ಇದನ್ನ ನಾವು ಬಹಳಷ್ಟು ಕಡೆ ಕಂಡಿದೀವಿ. ಹೀಗಾಗಿ ರೈತರಿಗೆ ಏನೇ ತೊಂದರೆ ಬಂದ್ರು ಅದಕ್ಕೆ ಪ್ರತಿಕ್ರಿಯೆ ತೋರಿಸ್ಬೇಕಾಗಿರ್ತಕ್ಕಂಥದ್ದು ಸರ್ಕಾರ ಆದಷ್ಟು ಬೇಗ ಎಚ್ಚೆತ್ಕೊಳ್ಬೇಕು. ಹಾಗಾಗಿ ಸರ್ಕಾರ ಇದರ ಬಗ್ಗೆ ಏನ್ ಕ್ರಮವನ್ನ ಕೈಗೊಂಡಿದೆ, ಏನೇನ್ ದುಡ್ಡನ್ನ ಮೀಸಲಾಡಾಗಿದೆ, ಅನ್ನಭಾಗ್ಯದಲ್ಲಿ ಏನು ದುಡ್ಡನ್ನ ಮೀಸಲಿಡಬೇಕಾಗಿದೆ. ಸೊ ಇದ್ರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಮಾಹಿತಿಯನ್ನ ತಿಳಿಸಿಕೊಡ್ತೀನಿ. ಗೃಹಲಕ್ಷ್ಮಿಯರಿಗೂ ಕೂಡ 50,000ದಷ್ಟು ದುಡ್ಡು ಆಲ್ರೆಡಿ ಜಮಾ ಆಗ್ತಾ ಇರುವಂತದ್ದು. ಸೊ ಬನ್ನಿ ಸ್ನೇಹಿತರೆ, ಇದರೆಲ್ಲದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನ ಒದಗಿಸಿ ಕೊಡ್ತೀನಿ. ಬಹಳ ಇಂಪಾರ್ಟೆಂಟ್ ಮಾಹಿತಿ. ರಾಜ್ಯದ ಎಲ್ಲ ಸಾರ್ವಜನಿಕರು ಕೂಡ, ಪುರುಷರು ಮಹಿಳೆಯರನ್ನದೇ ಎಲ್ಲರೂ ಕೂಡ ಈ ವಿಡಿಯೋ ನೋಡ್ಲೇಬೇಕಾದಂತಹ ವಿಷಯ. ಸೊ ಹಾಗಾಗಿ ತೀರಾ ಇಂಪಾರ್ಟೆಂಟ್ ಮಾಹಿತಿ. ಪ್ರತಿಯೊಬ್ರು ಕೂಡ ಮಿಸ್ ಮಾಡದೆ ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ಮೊದಲನೇದಾಗಿ ಈ ರೈತರಿಗೋಸ್ಕರ ಏನ ದುಡ್ಡನ್ನ ಮೀಸಲಿಡಲಾಗಿದೆ, ಏನ್ ಕೊಡಲಾಗಿದೆ ಎನ್ನುವಂತದ್ರ ಬಗ್ಗೆ ನಾವು ಮಾಹಿತಿಯನ್ನ ತಿಳ್ಕೊಳ್ಳೋಣ. ರೈತರಿಗೆ ಬೆಳೆ ಹಾನಿ ವಿಮೆಯಲ್ಲಿ ಸರ್ಕಾರ ದುಡ್ಡನ್ನ ಈಗ ಕೊಡ್ತಾ ಇದೆ. ಸೊ ಬೆಳೆ ಹಾನಿ ವಿಮೆ ಅಂದ್ರೆ ಈಗ ಬೆಳೆದಿರ್ತಕ್ಕಂತಹ ಬೆಳೆಗಳಿಗೆ ರೈತರಿಗೆ ಫಲ ಸಿಕ್ಕಿರುವುದಿಲ್ಲ. ಪ್ರವಾಹ ಬಂದೋ ಅಥವಾ ಹೆಚ್ಚಿನ ಮಳೆ ಆಗೋ ಹೀಗಾಗಿ ಬೆಳೆಗಳು ನಾಶ ಆಗ್ಬಿಟ್ಟಿರುತ್ತೆ. ಸೊ ಆ ಬೆಳೆದಿರ್ತಕ್ಕಂತಹ ಬೆಳೆಗಳು ನಾಶ ಆಗಿರುವಂತಹ ಕಾರಣಕ್ಕಾಗಿ ರೈತರಿಂದ ಈಗ ಸರ್ಕಾರದಿಂದ ರೈತರಿಗೆ ದುಡ್ಡನ್ನ ಒದಗಿಸಿ ಕೊಡಬೇಕಾಗಿದೆ. ಸೊ ಹಾಗಾಗಿ ಈಗ ಕಲಬುರಗಿ ಸೇರಿದಂತ ಬೀದರ, ಗದಗ, ಅದೇ ರೀತಿಯಾಗಿ ಕೊಪ್ಪಳ, ಬೆಳಗಾವಿ, ವಿಜಯನಗರ, ಧಾರವಾಡ, ಮಂಗಳೂರು, ಚಿಕ್ಕಮಗಳೂರು ಸೈಡ್ ಒಟ್ಟಾರೆಯಾಗಿ ರಾಜ್ಯದಲ್ಲಿ ಎಲ್ಲ ಕಡೆನೂ ಕೂಡ ಜಂಟಿ ಸರ್ವೆ ಮಾಡಲಾಗತ್ತೆ. ಜಂಟಿ ಸರ್ವೆಯಲ್ಲಿ ಸುಮಾರು 30,000 ಹೆಕ್ಟರ್ ಅಷ್ಟು ಭೂಮಿಗಳು ನಾಶ ಆಗಿರೋದು ಸರ್ಕಾರದ ಗಮನಕ್ಕೆ ಬಂದಿದೆ. ಹೀಗಾಗಿ ನಮ್ಮ ರಾಜ್ಯದಲ್ಲಿ 51 ಲಕ್ಷ ರೈತರಿಗೆ 6,213 ಕೋಟಿಯಷ್ಟು ದುಡ್ಡನ್ನ ಮೀಸಲಿಡಲಾಗಿದೆ. ಇದರಲ್ಲಿ ಈಗ ಸದ್ಯಕ್ಕೆ ಬೆಳೆ ಹಾನಿ ವಿಮೆ ಸಿಕ್ಕರೆ ಮುಂದಿನ ದಿನಗಳಲ್ಲಿ ಬೇಸಿಗೆ ಕಾಲದಲ್ಲಿ ಹೆಚ್ಚಿನ ಒಂದು ಬಿಸಿಲು ಬಿದ್ದ ಕಾರಣಕ್ಕಾಗಿ ಅದಕ್ಕೋಸ್ಕರ ಒಂದು ಬರ ಪರಿಹಾರವನ್ನು ಕೂಡ ಒದಗಿಸಿ ಕೊಡುವಂತಹ ಸಾಧ್ಯತೆ ಇದೆ. ಸದ್ಯಕ್ಕೆ ಬೆಳೆ ಹಾನಿ ಪರಿಹಾರ ಕೊಡ್ತಾ ಇದ್ದು 30,000 ಹೆಕ್ಟರ್ ಏನ್ ನಾಶ ಆಗಿದಾವಲ್ಲ ಅವರೆಲ್ಲ ರೈತರಿಗೆ ಈಗ ಬೆಳೆ ಹಾನಿ ಪರಿಹಾರ ಒದಗಿಸಿ ಕೊಡ್ಲಾಗ್ತಾ ಇದೆ. ಹಾಗಾಗಿ ಅಲ್ಲಿ ರೈತರಿಗೋಸ್ಕರನೇ ಬೆಳೆ ಹಾನಿ ವಿಮೆಗೋಸ್ಕರನೇ 6,213 ಕೋಟಿಯಷ್ಟು ದುಡ್ಡನ್ನ ಮೀಸಲಿಡಲಾಗಿದೆ ಈ ಬಜೆಟ್ ನಲ್ಲಿ. ಇನ್ನು ನೀವು ರೈತರಾಗಿದ್ರೆ ಪಶು ಸಂಗೋಪನೆ ಕೂಡ ಮಾಡ್ತಾ ಇದ್ರೆ ಅಥವಾ ಆಕಳುಗಳು, ಈಗ ನಿಮ್ಮ ಮನೆಯಲ್ಲಿ ಆಕಳು ಇರ್ತವೆ ಸಂಗೋಪನೆ ಮಾಡೋದು, ಅಥವಾ ಕೋಳಿ ಸಾಕಾಣಿಕೆ, ಆಡುಗಳ ಸಾಕಾಣಿಕೆ, ಎಮ್ಮೆಗಳ ಸಾಕಾಣಿಕೆ, ಈ ರೀತಿ ನೀವೇನಾದ್ರೂ ಮಾಡ್ತಾ ಇದ್ರೆ ಅದಕ್ಕೋಸ್ಕರ 4,084 ಕೋಟಿಯಷ್ಟು ದುಡ್ಡನ್ನ ಮೀಸಲಿಡಲಾಗಿದೆ. ಸೊ ಅಪ್ಲೈ ಮಾಡ್ಕೊಂಡು ಶೆಡ್ ಅನ್ನ ಪಡ್ಕೊಳ್ಬಹುದು, ಹಾಗೆ ಆಕಳುಗಳನ್ನ ಸಾಕಾಣಿಕೆ ಮಾಡಬಹುದು. ಇನ್ನು ಕೃಷಿ ಇಲಾಖೆಗೂ ಕೂಡ ದುಡ್ಡನ್ನ ಮೀಸಲಿಟ್ಟಿದ್ದು ಅದರಲ್ಲಿ 8,313 ಕೋಟಿಯಷ್ಟು ದುಡ್ಡನ್ನ ಮೀಸಲಿಡಲಾಗಿದೆ. ಸೊ ಇದರ ಜೊತೆಗೇನೆ ಸ್ನೇಹಿತರ, ಇನ್ನು ಇಲ್ಲಿ ಮುಖ್ಯವಾಗಿ ಸಾಲ ಮನ್ನಾ ಆಗತ್ತೆ ಅಂತ ಕಾಯ್ತಾ ಇರುವಂತಹ ರೈತರಿಗೆ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ, ಸಾಲ ಮನ್ನಾ ಆಗ್ತಾ ಇಲ್ಲ, ಆದ್ರೆ ನೀವು ಸಾಲವನ್ನ ಪಡ್ಕೊಳ್ತಾ ಇದ್ರೆ ನಿಮಗೆ ಬಡ್ಡಿನೇ ಇಲ್ಲ, 0% ಬಡ್ಡಿ. ಯಾರು ರೈತರಿದ್ರೆ ನೀವು ಸಾಲವನ್ನ ಪಡ್ಕೊಳ್ಬೇಕಂತ ಅನ್ಕೊಂಡಿದ್ರಿ, ಸುಮಾರು 83 ಲಕ್ಷ ರೈತರಿಗೆ ಯಾವುದೇ ಬಡ್ಡಿ ಇಲ್ಲದೆ ಸಾಲವನ್ನ ಒದಗಿಸಿ ಕೊಡುವಂತದ್ದು. 2 ವರ್ಷನೂ ತೆಗೆದುಕೊಂಡಿರ್ತೀರಿ ಕಾಲಾವಕಾಶ, 2 ಲಕ್ಷ ರೂಪಾಯಿ ನೀವು ಸಾಲವನ್ನ ಸರ್ಕಾರದಿಂದ ತೆಗೆದುಕೊಂಡ್ರೆ ನಿಮಗೇನಾಗುತ್ತೆ, ಯಾವುದೇ ಬಡ್ಡಿನೇ ಇರುವುದಿಲ್ಲ. ಆ ಬಡ್ಡಿ ಕಟ್ ಆಗ್ಬಿಡುತ್ತೆ. ಡೈರೆಕ್ಟ್ ಆಗಿ 2 ಲಕ್ಷ ರೂಪಾಯಿ ನೀವು ವಾಪಸ್ ಕೊಟ್ರೆ ಸಾಕಪ್ಪ ಅಂತ ಸರ್ಕಾರ ನಿಮಗೆ ಹೇಳುತ್ತೆ. ಸೊ ಬೆಸ್ಟ್ ಇದು. ನಾನು ಅವಾಗ್ಲೂ ಕೂಡ ಹೇಳ್ತಾ ಇದ್ದೆ, ಫ್ರೀ ಆಗಿ ಏನ್ ಕೊಡ್ತಾ ಹೋಗ್ತಾರಲ್ಲ ಅದನ್ನೇ ಈಗ ಒಮ್ಮೆ ಗೃಹಲಕ್ಷ್ಮಿಯಲ್ಲಿ ಸಂಘಗಳನ್ನ ಕೊಡ್ತೀವಂತ ಹೇಳಿದ್ರು, ಅದನ್ನು ಕೂಡ ಕೊಟ್ರು ಬೆಟರ್ ಗೃಹಲಕ್ಷ್ಮಿ ಯೋಜನೆಕ್ಕಿಂತ. ಯಾಕಂದ್ರೆ ಸರ್ಕಾರಕ್ಕೂ ಕೂಡ ಲಾಸ್ ಆಗೋದಿಲ್ಲ. ಈಗ ಸಂಘಗಳನ್ನ ಕೊಟ್ರೆ ನಾವು ವಾಪಸ್ಸಾಗಿ ನಾವು ಸರ್ಕಾರಕ್ಕೆ ಕೊಡ್ತೀವಲ್ಲ, ಆ ಒಂದು ಕೊಟ್ಟಿರ್ತಕ್ಕಂತಹ ದುಡ್ಡಿನಿಂದ ಸರ್ಕಾರಕ್ಕೂ ಕೂಡ ಲಾಸ್ ಇಲ್ಲ, ಅದಕ್ಕೆ ಸಿಕ್ಕಿರ್ತಕ್ಕಂತಹ ದುಡ್ಡು ವಾಪಸ್ ಸಿಗತ್ತೆ. ಈ ಕಡೆ ನಮಗೂ ಕೂಡ ಬಡ್ಡಿ ಇರೋದಿಲ್ಲ, ಹೀಗಾಗಿ ನಮಗೂ ಕೂಡ ಸಾಕಷ್ಟು ಹೆಲ್ಪ್ ಆದಂಗ ಆಗತ್ತೆ. ಹೀಗಾಗಿ ಇಂತಹ ಯೋಜನೆಗಳನ್ನ ತರಬೇಕು ಸರ್ಕಾರ. ಅದನ್ನ ಬಿಟ್ಟು ಫ್ರೀ ಮಾಡ್ತಾ ಹೋದ್ರೆ ಸರ್ಕಾರಕ್ಕೂ ಕೂಡ ಹೊಡೆತ, ಸಾಲ ಮಾಡ್ಬೇಕಾಗತ್ತೆ ಸರ್ಕಾರ. ಸಾಲ ಮಾಡಿರುವಂತಹ ಕಾರಣಕ್ಕಾಗಿ ಸಾಲ ತೀರಿಸ್ಲಿಕ್ಕಾಗದೆ ಬೆಲೆಗಳ ಏರಿಕೆ ಆಗ್ತವೆ. ಈಗ ಆಗಿರುವಂತಹ ಪರಿಸ್ಥಿತಿ ರಾಜ್ಯದಲ್ಲಿ ಅದೇ. ಆ ಬೆಲೆಗಳು ಏರಿಕೆಯಿಂದಾಗಿ ನಾವೇ ತತ್ತರಿಸಿ ಹೋಗ್ತೀವಿ. ಫ್ರೀ ಆಗಿ ಪಡ್ಕೊಂಡವ್ರು ನಾವು, ಆದ್ರೆ
ಅದನ್ನ ಬೇಳೆ ಬೇಯಿಸ್ಕೊಂಡು ತಿಂದವರು ಸರ್ಕಾರದವರು. ಇದು ಹೀಗೆ ಆಗ್ಬಿಡತ್ತೆ, ಮತ್ತೆ ಬೆಲೆ ಏರಿಕೆ ಆಗತ್ತೆ, ಅದನ್ನ ನಾವೇ ಅನುಭವಿಸ್ಬೇಕಾಗತ್ತೆ. ಹೀಗಾಗಿ ಒಂದು ರೇಂಜ್ ನಲ್ಲಿ ಕೊಡ್ಬೇಕಂತ ನಾನು ಹೇಳಿದ್ದೆ. ಅದು ಸರ್ಕಾರ ಚಿಂತನೆ ಮಾಡಬೇಕು. ಅದಕ್ಕಾಗಿ ಈಗ 83 ಲಕ್ಷದಷ್ಟು ರೈತರಿಗೆ ಯಾವುದೇ ಬಡ್ಡಿ ಇಲ್ಲದೆ ಸಾಲವನ್ನ ಒದಗಿಸಿ ಕೊಡುವಂತಹದ್ದು ಇದು ಒಂದು ಒಳ್ಳೆಯ ಒಂದು ಯೋಜನೆಯನ್ನ ಮಾಡಿದ್ದಾರೆ ಇಲ್ಲಿ. ಸೊ ಬೆಸ್ಟ್ ಅಂತಾನೆ ಹೇಳಬಹುದು. ಇನ್ನು ನಿಮಗೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಮಾಡಿ. ಇದರ ಜೊತೆಗೆ ಇನ್ನು ಆ ಪಶುಪಾಲನೆ ಆಯ್ತು. ಇನ್ನು ಇಂದಿರಾ ಕಿಟ್ ಅನ್ನ ಕೂಡ ಕೊಡ್ತಾ ಇದ್ದಾರೆ ಅನ್ನಭಾಗ್ಯ ಯೋಜನೆಯಲ್ಲಿ. ಇಂದಿರಾ ಕಿಟ್ ಕೊಡೋದಕ್ಕೆ ಮುಂದಾಗಿದೆ ರಾಜ್ಯ ಸರ್ಕಾರ. ಇದುವರೆಗೂ ಕೂಡ ಕೊಡಬೇಕು, ಇನ್ನು ಕೊಡ್ತೀವಿ, ನಾಳೆ ಕೊಡ್ತೇವೆ ಅಂತ ಜಕ್ಕೊಂಡ್ ಬಂದಿದ್ದಾರೆ. ಆದ್ರೆ ಈಗ ಇಲ್ಲಿ ಹೇಳಿರ್ತಕ್ಕಂಥದ್ದು ಇಂದಿರಾ ಕಿಟ್ಗೋಸ್ಕರ 6,200 ಕೋಟಿಯಷ್ಟು ದುಡ್ಡನ್ನ ಮೀಸಲಿಟ್ಟಿದೆ ಅಂತ. ಇನ್ಮೇಲಿಂದ 5 ಕೆಜಿ ಮಾತ್ರ ನಿಮಗೆ ದುಡ್ಡು ಬರುತ್ತೆ. ಅಕ್ಕಿ ಬರುತ್ತೆ ಕೇಂದ್ರದಿಂದ. ಇನ್ನು 5 ಕೆಜಿ ಅಕ್ಕಿ ಏನ್ ರಾಜ್ಯ ಸರ್ಕಾರದಿಂದ ಬರ್ತಾ ಇತ್ತಲ್ವ, ಅದು ನಿಂತು 6,200 ಕೋಟಿಯಷ್ಟು ಫಂಡ್ ಅನ್ನ ಈ ಅನ್ನಭಾಗ್ಯ ಯೋಜನೆಯಲ್ಲಿ ಮೀಸಲಿಡಲಾಗಿದೆ. ಇದರಿಂದ ನಿಮಗೆ ಕಿಟ್ ವಿತರಣೆ ಆಗತ್ತಂತೆ. ಅದರಲ್ಲಿ ಬೇಳೆಕಾಳುಗಳು, ತೊಗರಿ ಬೇಳೆ, ಗಾಣದ ಎಣ್ಣೆ, ಉಪ್ಪು, ಸಕ್ಕರೆ ಈ ರೀತಿ ಐಟಮ್ಸ್ ಗಳು ಕಿಟ್ ಆಗಿ ರೆಡಿ ಮಾಡ್ಕೊಂಡು ನಿಮಗೆ ಕೊಡಲಾಗತ್ತೆ ನ್ಯಾಯಬೆಲೆ ಅಂಗಡಿ ಮುಖಾಂತರ. ಅದಕ್ಕೋಸ್ಕರ ಯಾವುದೇ ಡಾಕ್ಯುಮೆಂಟ್ಸ್ ಕೊಡುವಂತ ಏನಿಲ್ಲ, ಡೈರೆಕ್ಟ್ ಆಗಿ ನ್ಯಾಯಬೆಲೆ ಅಂಗಡಿಗೆ ಹೋಗೋದು, ತೆಗೆದುಕೊಂಡು ಬರೋದು. ಇಷ್ಟು ನೀವು ಮಾಡಿದ್ರೆ ಸಾಕು. ಇನ್ನು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೂಡ ದುಡ್ಡನ್ನ ಮೀಸಲಿಡಲಾಗ್ತದೆ. ಇದಕ್ಕೆ 30,000 ಕೋಟಿಯಷ್ಟು ದುಡ್ಡನ್ನ ಮೀಸಲಿಡಬೇಕು ಪ್ರತಿ ತಿಂಗಳು ಕೂಡ. ಹಾಗೆ ಈಗಾಗಲೇ ಸಾಕಷ್ಟು ಮಹಿಳೆಯರನ್ನ ಈ ಯೋಜನೆಯಿಂದ ಹೊರಗಿಡುವಂತಹ ಕಾರಣಕ್ಕಾಗಿ ಇಲ್ಲಿ ಬೇಕಾಗಿರತಕ್ಕಂತಹ ದುಡ್ಡು 28,608 ಕೋಟಿಯಷ್ಟು ದುಡ್ಡನ್ನ ಮೀಸಲಿಡಲಾಗಿದೆ. ಸೊ ಮೊದಲು 30,000 ಕೋಟಿಗಿಂತ ಹೆಚ್ಚಿನ ದುಡ್ಡು ಬೇಕಾಗ್ತಾ ಇತ್ತು. ಆದ್ರೆ ಈಗ ಬಹಳಷ್ಟು ಗೃಹಲಕ್ಷ್ಮಿಯರನ್ನ ತೆಗೆದು ಹಾಕಿರುವಂತಹ ಕಾರಣಕ್ಕಾಗಿ 28,608 ಕೋಟಿಯಷ್ಟು ದುಡ್ಡನ್ನ ಮೀಸಲಿಡಲಾಗಿದೆ. ಸೊ ಹಾಗಾದ್ರೆ ಈ ಗೃಹಲಕ್ಷ್ಮಿಯರು ಯಾರಿದ್ರಿ, ನಿಮಗೆ ವಾರ್ಷಿಕವಾಗಿ ಎಷ್ಟು ದುಡ್ಡು ಬೇಕಾಗುತ್ತೋ ಅಷ್ಟು ಇಲ್ಲಿ ಸಿಕ್ಬಿಡ್ತು. ಯಾಕಂದ್ರೆ ಒಂದು ಕಂತಿಗೆ 2,500 ಕೋಟಿ ಆದ್ರೆ 4 ಕಂತುಗಳಿಗೆ 10,000 ಕೋಟಿ ಹಣ, 8 ಕಂತುಗಳಿಗೆ 20,000 ಕೋಟಿ ಹಣ, ಅದೇ ರೀತಿಯಾಗಿ ವರ್ಷದಲ್ಲಿ 12 ಕಂತುಗಳು, 12 ತಿಂಗಳು 30,000 ಕೋಟಿ ಹಣ ಇಲ್ಲಿ ಸಿಕ್ಕಂಗ ಆಗ್ಬಿಡ್ತು. ಪರಿಣಾಮ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಸೊ ಈ ತಿಂಗಳು ಆಲ್ಮೋಸ್ಟ್ ಕ್ಲಿಯರ್ ಆಗತ್ತೆ ಒಂದಾದ್ಮೇಲೆ ಒಂದು ಕಂತುಗಳು. ಇನ್ನು ಈ ಗೃಹ ಜ್ಯೋತಿ ಯೋಜನೆಯಲ್ಲಿ ಕೂಡ ದುಡ್ಡನ್ನ ಮೀಸಲಿಟ್ಟಿದ್ದು 10,578 ಕೋಟಿಯಷ್ಟು. ಹೌದು, ಗೃಹ ಜ್ಯೋತಿ ಯೋಜನೆಗೆ 10,578 ಕೋಟಿ. ಆದ್ರೆ ಇಲ್ಲಿ ತಿಳಿತಾ ಇಲ್ಲ ಎಷ್ಟು ನಮಗೆ ಬಿಲ್ ಸಿಗ್ತಾ ಇತ್ತು ಮೊದಲು ಕೂಡ ಗೃಹ ಜ್ಯೋತಿ ಯೋಜನೆಯಲ್ಲಿ, ಹಾಗೆ ಈಗೂ ಕೂಡ ಬಿಲ್ ಬರ್ತಾನೆ ಇದೆ. ಆದ್ರೆ ಎಷ್ಟು ಯೂನಿಟ್ ಕಡಿಮೆ ಆಗ್ತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಮೇಲೆ ಪ್ರಿಂಟ್ ಹಾಕಿರ್ತಾರೆ ಆದ್ರೆ ಬಿಲ್ಗಳಲ್ಲಿ ಆದ್ರೆ ಕಡಿಮೆ ಆಗ್ತಾ ಇದೆಯೋ ಅಥವಾ ಹೆಚ್ಚೇ ಆಗ್ತಾ ಇದೆಯೋ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನಿಮ್ಗೆ ಏನ್ ಅನ್ಸಿದೆ? ಅದ್ರ ನಿಮ್ಮ ಮನೆಯಲ್ಲಿ ಬೆಲೆ ಹೆಚ್ಚಾಗ್ತಾ ಇದೆಯಾ ಅಥವಾ ಅಷ್ಟೇ ಕರೆಕ್ಟ್ ಆಗಿನೇ ಬಿಲ್ ಬರ್ತಾ ಇದೆಯಾ ಅನ್ನುವಂಥದ್ದನ್ನ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ, ನಮಗೂ ಕೂಡ ಕ್ಲಾರಿಟಿ ಸಿಗಲಿ. ಇನ್ನು ಶಕ್ತಿ ಯೋಜನೆಯಲ್ಲಿ ಫ್ರೀ ಆಗಿ ಬಸ್ ಅಲ್ಲಿ ಓಡಾಡ್ತಿರಲ್ಲ, ಈ ಶಕ್ತಿ ಯೋಜನೆಯಲ್ಲಿ 5,300 ಕೋಟಿಯಷ್ಟು ದುಡ್ಡನ್ನ ಮೀಸಲಿಟ್ಟಿದ್ದಾರೆ. ಇದು ಬಹುತೇಕ ಸಾಲ್ತದೋ ಇಲ್ವೋ ಡೌಟು. ಯಾಕಂದ್ರೆ ರಾಜ್ಯದಲ್ಲಿ ಎಷ್ಟೋ ಮಹಿಳೆಯರು ಪ್ರಯಾಣ ಮಾಡ್ತಾರೆ, 5,300 ಕೋಟಿ ದುಡ್ಡು ಸಾಲ್ಬೇಕಲ್ಲ. ಸೊ ಪ್ರತಿ ದಿನವೂ ಕೂಡ ಸಾಗಾಣಿಕೆ ಹೋಗುದು ಬರುದು ಬಸ್ಗಳು ಸಂಚಾರ ಆಗ್ತಾ ಇರತ್ತೆ. ಇದು ವರ್ಷ ಇಡೀ ಈ ಮಾರ್ಚ್ ನಲ್ಲಿ ಪ್ರಾರಂಭವಾದ್ರೆ ಮುಂದಿನ ಮಾರ್ಚ್ ತನಕ 2027 ಮಾರ್ಚ್ ತನಕ 5,300 ಕೋಟಿ ಹಣ ಸಾಲೋದಿಲ್ಲ ಅನ್ಸುತ್ತೆ. ಸೊ ಹಾಗಾದ್ರೆ ಇದರಲ್ಲಿ ಕೂಡ ಇನ್ನೂ ಹೆಚ್ಚಿನ ದುಡ್ಡನ್ನ ಸರ್ಕಾರ ಮೀಸಲಿಡಬೇಕಾಗತ್ತೆ. ಇಲ್ಲಿಂದಾನೋ ತೆಗೆದು ಇಲ್ಲಿ ಹಾಕಿಬಿಡಬಹುದು. ಸದ್ಯಕ್ಕೆ ಎಷ್ಟು 5,300 ಕೋಟಿ ಮೀಸಲಿಟ್ಟಿದ್ದೇವೆ ಅಂತ ಹೇಳಿದ್ದಾರೆ. ಇನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ 34,929 ಕೋಟಿ ದುಡ್ಡನ್ನ ಮೀಸಲಿಟ್ಟಿದ್ದು. ಇದರಿಂದ ಯಾರು ಗರ್ಭಿಣಿಯರಿದ್ರೆ ನಿಮಗೆ ಎಗ್ ಸಿಗೋದು, ಅದೇ ರೀತಿಯಾಗಿ ನಿಮಗೆ ಕಿಟ್ಗಳು ಸಿಗ್ತಾವಲ್ಲ ಗರ್ಭಿಣಿಯರಿದ್ದಾಗ, ರವೆ ಸಿಗೋದು, ಜೊತೆಗೆ ಅದರ ಜೊತೆಗೆ ಇನ್ನಿತರ ಬೇಳೆಕಾಳುಗಳು, ಒಂದೊಂದು ತಿಂಗಳಲ್ಲಿ ಹೆಸರು ಕಾಳುಗಳು ಸಿಗೋದು, ಈ ರೀತಿ ಪೌಷ್ಟಿಕ ಆಹಾರ ಕೊಡುವಂಥದ್ದು ಇಲ್ಲಿ ಅಂಗನವಾಡಿ ಕೇಂದ್ರಗಳಲ್ಲಿ. ಜೊತೆಗೆ ನಿಮಗೆ ಈ ನಿಮ್ಮ ಒಂದು ಕಾರ್ಡ್ ಇರತ್ತಲ್ಲ, ತಾಯಿ ಕಾರ್ಡು, ಅದರ ಮುಖಾಂತರ 6,000 ಪ್ರತಿ ಒಂದು ನೀವು ಹೆರುವಂತಹ ಸಂದರ್ಭದಲ್ಲಿ ಅದಕ್ಕಿಂತ ಮುಂಚಿತವಾಗಿ 3,000 ನೀವು ಮಕ್ಕಳನ್ನ ಹುಟ್ಟಿದ ಮೇಲೆ ಮತ್ತೆ 3,000 ಅವನಿಗೆ ಪೌಷ್ಟಿಕ ಒಂದು ಆಹಾರ ಸಿಗಬೇಕು. ಅದಕ್ಕೋಸ್ಕರ ನಿಮ್ಗೆ ಸರ್ಕಾರದಿಂದ ದುಡ್ಡು ಸಿಗುವಂತದ್ದು. ತಾಯಿ ಕಾರ್ಡ್ ಯಾರು ಮಾಡಿಸಿದರೆ ಅವರಿಗೆ ದುಡ್ಡು ಅಕೌಂಟ್ಗೆ ಜಮಾ ಆಗ್ತಾ ಇರತ್ತೆ ನೋಡಿ. ಸೊ ಹೀಗೆ ನಿಮಗೆ ಇಂತಿಷ್ಟು ಇನ್ಫಾರ್ಮೇಶನ್ ಇತ್ತು ತಿಳಿಸಿದ್ದೀನಿ. ಇನ್ನು ಹೆಚ್ಚಿನ ಇಲಾಖೆಗಳಲ್ಲಿ ದುಡ್ಡನ್ನ ಮೀಸಲಿಟ್ಟಿದ್ದಾರೆ. ಆದ್ರೆ ನಮಗ್ ಬೇಕಾಗಿರ್ತಕ್ಕಂತಹ ಇನ್ಫಾರ್ಮೇಶನ್ ಅನ್ನ ಹೊಕ್ಕಿ ತೆಗೆದು ನಿಮ್ ಮುಂದೆ ಇಟ್ಟಿದ್ದೀನಿ. ಸೊ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಇದೇ ರೀತಿ ಮಾಹಿತಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದ. ಈ ವಿಷಯವನ್ನ ಆದಷ್ಟು ಎಲ್ಲ ಒಂದು ಸಾರ್ವಜನಿಕರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ತಿಳ್ಕೊಳ್ಳುವಂತಹ ವಿಷಯ ಏನೇ ಇದು.